ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಎಂದಿಗೂ ಯಾವ ಕಾಲಕ್ಕೂ ಕೊರತೆ ಇರೋದೇ ಇಲ್ಲ. ನಾಟಕ ಇರಲಿ, ಸಂಗೀತ ಇರಲಿ, ಅಲ್ಲಿಂದ ಹುಟ್ಟೋ ಸಂಗೀತ ಸಾಹಿತ್ಯಕ್ಕೆ ವಿಶೇಷ ಸೆಳೆತ ಇದ್ದೇ ಇರುತ್ತೆ. ವೀಕ್ಷಕರೇ, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಪ್ ಟ್ರೆಂಡಿಂಗ್ನಲ್ಲಿರೋ ಹಾವೇರಿ ಹೈದ ಬಾಳು ಬೆಳಗುಂದಿ ಕುರಿತಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ. ಅವರ ಮನೆ ಹೇಗಿದೆ, ಅವರ ಪತ್ನಿ ಜೊತೆಗೆ ಅವರ ಸಂಸಾರ ಜೊತೆಗೆ ಅವರು ಬೆಳೆದಂಥ ಯಶಸ್ಸಿನ ಹಾದಿ ಇದೆಯಲ್ಲ ಅದ್ರ ಕುರಿತಾಗಿ ನಾವೆಲ್ಲ ಅಲ್ಲಿನ ಹಾಡುಗಳನ್ನು ಬಹಳ ಕುತೂಹಲದಿಂದ ನೋಡ್ತಾ ಇರ್ತೀವಿ. ಈ ಕುರಿ ಕಾಯುತ್ತಾ ಜೀವನ ನಡೆಸ್ತಾ ಇದ್ದ ಹುಡುಗನಿಗೆ ಉತ್ತರ ಕರ್ನಾಟಕದ ಎಲ್ಲ ವೇದಿಕೆಗಳಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಯಾಗಿಬಿಟ್ಟಿದೆ. ಆರ್ಕೆಸ್ಟ್ರಾ ಇರಲಿ, ಗಣಪತಿ, ಶಿವರಾತ್ರಿ ಸಮಾರಂಭಗಳಿರಲಿ, ಅಲ್ಲಿ ಬಾಳು ಬೆಳಗುಂದಿ ಅವರ ಟೀಮ್ ಹಾಜರು ಇರಲೇಬೇಕು. ಅವರ ತಂದೆ ರಾಯಪ್ಪ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಫೋಟೋಗಳು ಜೊತೆಗೆ ಒಂದಿಷ್ಟು ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ. ತಾಯಿ ಅಕ್ಕಮ್ಮ ಕುರುಬ ಸಮುದಾಯದವರು, ಜೊತೆಗೆ ಇದೇ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಬಾಳು ಬೆಳಗುಂದಿಯವರು ಆರಂಭದಲ್ಲಿ ಕುರಿ ಕಾಯ್ತಾ ಅಲ್ಲಿನ ಒಂದಿಷ್ಟು ವೀಡಿಯೋಗಳನ್ನು ಟಿಕ್ಟಾಕ್ಗೆ ಅಥವಾ ಈ ರೀಲ್ಸ್ಗಳ ಮುಖಾಂತರ ಅಪ್ಲೋಡ್ ಮಾಡ್ತಾ ಜನಪ್ರಿಯತೆಯನ್ನು ಗಳಿಸಿಕೊಂಡ್ರು. ಆದರೆ ಈಗ ಇದೇ ಬಾಳು ಬೆಳಗುಂದಿ ಮತ್ತು ಅವರ ಪತ್ನಿ ಮಾಲಾಶ್ರೀ ಅವರಿಬ್ಬರು ಕೂಡ ಗಾಯಕಿಯರೇ. ಅವರಿಬ್ಬರು ಕೂಡ ಯರಗಟ್ಟೆ ಅಂದರೆ ಈ ಸವದತ್ತಿ ತಾಲೂಕು ಬೆಳಗಾವಿಯಲ್ಲಿ ಬರ್ತಕ್ಕಂಥ ಯರಗಟ್ಟೆ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಜೊತೆಗೆ ಈ ಬಾಳು ಬೆಳಗುಂದಿಯವರಿಗೆ ಇಬ್ಬರು ಅಣ್ಣ ಇದ್ದಾರೆ. ಒಬ್ಬರು ಶಿವು ಅಂತ ಹೇಳಿ, ಇನ್ನೊಬ್ಬರು ಹಾಲೇಶ್ ಅಂತ ಹೇಳಿ. ಒಟ್ಟಾರೆ ಒಂದು 4 ಎಕರೆ ಜಮೀನಿದೆ, ಸ್ವಂತವಾಗಿ ಅದನ್ನೇ ನೋಡ್ಕೊಳ್ತಾ ಇದ್ದಾರೆ. ನಿಮಗೆ ಈ ಹಾನಗಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊರ್ತಿಕೊಪ್ಪ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು ಈ ಬಾಳು ಬೆಳಗುಂದಿಯವರ ಕುಟುಂಬ. ಈ ತಂದೆ ರಾಯಪ್ಪ, ಅಕ್ಕಮ್ಮ ಜೊತೆಗೆ ಶಿವು, ಹಾಲೇಶ್. ಆದರೆ ಬಾಳು ಬೆಳಗುಂದಿಯವರು ಆರಂಭದಲ್ಲಿ ಚಿಕ್ಕ ವಯಸ್ಸಿಂದ ಅಲ್ಲೇ ಇದ್ದರು. ಓದಿರೋದು ಕೇವಲ 3ನೇ ಕ್ಲಾಸ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ನಂತರ ಈ ಸಂಗೀತದ ಹುಚ್ಚು ಹಿಡಿತಲ್ಲ, ಅದಾದ ಮೇಲೆ ವೇದಿಕೆಗಳಲ್ಲಿ ಜನರಿಂದ ಬರ್ತಕ್ಕಂಥ ಚಪ್ಪಾಳೆ, ಅದರ ಅಮಲ್ನಲ್ಲಿ ತೇಲ್ದಂತಹ ಇದೇ ಬಾಳು ಬೆಳಗುಂದಿಯವರು ಅದರ ಸಕ್ಸಸ್ನ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಬಂದು ನಿಂತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದೊಂದು ಕಲಾಸಿಂಚನ ಮೆಲೋಡೀಸ್ ಅನ್ನೋ ಆರ್ಕೆಸ್ಟ್ರಾ ಟೀಮ್ ಇದೆ. ಅದರಲ್ಲಿ ಗುರುತಿಸ್ಕೊಳ್ಳೋ ಮುಖಾಂತರ ಜವಾರಿ ಹಾಡುಗಳ ಮುಖಾಂತರ ಜನರ ಮನಸ್ಸನ್ನು ಗೆದ್ದಿರೋದು. ಇದೇ ತಂಡದಲ್ಲಿ ಡೈಮಂಡ್ ಕ್ವೀನ್ ಆದಂತಹ, ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಡೈಮಂಡ್ ಕ್ವೀನ್ ಅಂತಲೇ ಫೇಮಸ್ ಇವರು ಮಾಲಾಶ್ರೀ ಅವರು ಕೂಡ ಗಾಯಕಿಯೇ. ಅವರನ್ನು ಪ್ರೀತಿಸಿ ಮದುವೆ ಕೂಡ ಆಗಿದ್ದಾರೆ. ಇಬ್ಬರದು ತುಂಬ ಮುದ್ದಾದ ಜೋಡಿ. ಜೊತೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್, ಕೆಮಿಸ್ಟ್ರಿ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಅವರೊಂದು ರೀತಿಯಾದಂಥ ಹಾಡುಗಳನ್ನು ಹೇಳ್ತಾ ಇದ್ದರೆ ಈ ಸವಾಲಿನ ಹಾಡುಗಳನ್ನು ಹೇಳೋದ್ರ ಮುಖಾಂತರ ವೇದಿಕೆಗಳಲ್ಲಿ ಜನರನ್ನು ಬಹಳಷ್ಟು ಮನರಂಜಿಸುವ ಕೆಲಸವನ್ನು ಇವರಿಬ್ಬರು ಕೂಡ ಮಾಡ್ತಾ ಇದ್ದಾರೆ. ಮಾಲಾಶ್ರೀ ಅವ್ರ ಬಗ್ಗೆ ಹೇಳೋದಾದರೆ ಯರಗಟ್ಟೆ ಅಂತ ಇದೆಯಲ್ಲ, ಅಂದರೆ ಇತ್ನಾಳ್ ಗ್ರಾಮದವರು. ಅವರು ಯರಗಟ್ಟೆ ಭಾಗದ ಇತ್ನಾಳ್ ಗ್ರಾಮದವರು. ನಾನು ಆರಂಭದಲ್ಲಿ ಹೇಳಿದೆ, ಈ ಸವದತ್ತಿ ತಾಲೂಕು ಬೆಳಗಾವಿ ಡಿಸ್ಟಿಕ್ನಲ್ಲಿ ಬರ್ತಕ್ಕಂಥ ಯರಗಟ್ಟೆಯಲ್ಲೇ ಈ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರಿಬ್ಬರು ಕೂಡ ವಾಸವಾಗಿದ್ದಾರೆ ಅಂತ. ಇತ್ನಾಳ್ ಹುಡುಗಿಯನ್ನು ಮದುವೆ ಆಗಬೇಕಾದ್ರೆ ಸ್ವಲ್ಪ ಸರ್ಕಸ್ ಇತ್ತು. ಯಾಕೆಂದರೆ ಪ್ರೀತಿಸಿ ಮದುವೆ ಆಗೋದಾದರೆ ಅವ್ರ ಫ್ಯಾಮಿಲಿಯನ್ನು ಕೂಡ ಒಪ್ಪಿಸಬೇಕಿತ್ತು. ಆದರೆ ಬಾಳು ಬೆಳಗುಂದಿಯವರಿಗಿದ್ದಂಥ ಜನಪ್ರಿಯತೆಗೆ ಅವ್ರ ಫ್ಯಾಮಿಲಿಯವರು ಕೂಡ ಓಕೆ ಅಂತ ಅಂದುಬಿಟ್ರು. ಆರಂಭದಲ್ಲಿ ಕಲಾ ಸಿಂಚನ ಟೀಮ್ನಲ್ಲಿದ್ದಾಗಲೇ ಒಂದು 5 ನಿಮಿಷ ಮಾತನಾಡಬೇಕು ಅಂತ ಈ ಕಲಾ ಸಿಂಚನ ಟೀಮ್ನ ಮುಖ್ಯಸ್ಥರನ್ನ ಕೇಳಿ ಪರ್ಮಿಷನ್ ತೊಗೊಂಡು ಮಾತನಾಡ್ತಾ ಇದ್ದಾರೆ ಅಂತ. ಅಲ್ಲಿಂದ ಶುರುವಾದಂಥ ಪ್ರೀತಿ ಇದೀಗ ಮದುವೆಯ ನಂತರವೂ ಕೂಡ ಅದು ಕಂಟಿನ್ಯೂ ಆಯಿತು. ಸಂಗೀತ ಲೋಕದಲ್ಲಿ ಸಿಂಚನವನ್ನು ಬಾರಿಸಲಿಕ್ಕೆ ಶುರು ಮಾಡಿಕೊಂಡ್ರು. ಇದರ ಜೊತೆಗೆ ಇದೀಗ ಜೀ ಕನ್ನಡದ ಸರಿಗಮಪ ಸೀಸನ್ 21ರಲ್ಲೂ ಕೂಡ ಇವರಿಬ್ಬರು ವೇದಿಕೆಯ ಮೇಲೆ ಹೇಳಿದಂಥ ಹಾಡು ಈಗ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಕೂಡ ಗಳಿಸಿದೆ. ವೀಕ್ಷಕರೇ, ನಿಮಗೆಲ್ಲ ನೆನಪಿರೋ ಹಾಗೆ ನಾ ಡ್ರೈವರ ಸಾಂಗು ಹೇಳಿದಂಥ ಮಾಳು ನಿಪ್ಪನಾಳ್ ಕೂಡ ಇದೇ ತಂಡದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಟ್ಟಿದ್ದಾರೆ. ಜೊತೆಗೆ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನೋ ಯೋಗರಾಜ್ ಭಟ್ರವರ ಸಿನಿಮಾದಲ್ಲೂ ಕೂಡ ಈ ಹಾಡನ್ನು ಹಾಡಲಿಕ್ಕೆ ಒಂದು ಅವಕಾಶವೂ ಕೂಡ ಸಿಕ್ಕಿತ್ತು. ಸ್ಟಾರ್ ಸಿಂಗರ್ ಆಗಿಯೂ ಕೂಡ ಹೊರಹೊಮ್ಮಿದ್ರು. ಅದೇ ರೀತಿ ಈ ಬಾಳು ಬೆಳಗುಂದಿ ಅವರ ಲೈಫ್ ಕೂಡ ಈಗ ಚೇಂಜ್ ಆಗೋ ಅದೃಷ್ಟ ಕೂಡ ತಿರುಗಿರೋದು. ಬಹಳಷ್ಟು ವೈರಲ್ ಆಗ್ತಾ ಇದೆ ಹಾಡುಗಳು. ಜೊತೆಗೆ ಈ ಸರಿಗಮಪ ವೇದಿಕೆಯ ಮೇಲೆ ಹಾಡಿರ್ತಕ್ಕಂಥ ಹಾಡು ಸಿಕ್ಕಾಪಟ್ಟೆ ಶೇರ್ಗಳನ್ನು ಗಳಿಸ್ಕೊಳ್ತಾ ಇದೆ, ಕಮೆಂಟ್ಸ್ಗಳನ್ನು ಗಿಟ್ಟಿಸ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಅಷ್ಟು ವರ್ಷಗಳ ಕಾಲ ತಂಡದಲ್ಲಿದ್ದರೂ ಕೂಡ ಈಗ ಸಿಕ್ಕಂಥ ಈ ಒಂದು ಅವಕಾಶವನ್ನೇ ಬಹಳಷ್ಟು ಪ್ಲಸ್ ಆಗಿ ಮಾಡಿಕೊಂಡು ಈಗ ಜನರ ಮನ್ನಣೆಯನ್ನು, ಜನರ ಪ್ರೀತಿಯನ್ನು, ಜೊತೆಗೆ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು. ಹಾಗಾಗಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಇಬ್ಬರು ಕೂಡ ಈ ಕಲಾ ಸಿಂಚನ ತಂಡದ ಮುಖಾಂತರ ಸಂಗೀತದ ಸಿಂಚನವನ್ನು ಹರಿಸ್ತಾ ಇದ್ದಾರೆ. ಈ ಸಂಗೀತ ಪ್ರಪಂಚ ಅವರಿಗೆ ಮುದ್ದಾದ ಮಡದಿಯನ್ನು, ಜೊತೆಗೆ ಲಕ್ಷ ಹಣವನ್ನು, ಜೊತೆಗೆ ಜುಮ್ ಅಂತ ಓಡಾಡಲಿಕ್ಕೆ
4x4 ತಾರ್ ಕಾರನ್ನು ಕೂಡ ಕೊಟ್ಟಿದೆ. ಅವ್ರ ಫ್ಯಾಮಿಲಿ ವೆಲ್ ಸೆಟ್ಲ್ಡ್ ಫ್ಯಾಮಿಲಿಯಾಗಿ ಇರೋದು. ನೀವು ಅವ್ರನ್ನ ಪರ್ಸ್ನಲ್ ಲೈಫನ್ನು ನೀವು ಅಬ್ಸರ್ವ್ ಮಾಡೋದಾದರೆ ಏನೆಲ್ಲ ಬದಲಾವಣೆಗಳು ಆಗಿದೆ ಅಂತ. ಏಕೆಂದರೆ ಕೇವಲ ಓದಿದ್ದು 3ನೇ ಕ್ಲಾಸು, ಆದರೆ ಇದೆಲ್ಲ ಅವರ ಪಾಲಾಗಿರೋದಕ್ಕೆ ಈ ಸಂಗೀತ ಕ್ಷೇತ್ರವೇ ಅದೊಂದು ಅವಕಾಶವನ್ನು ಮಾಡಿಕೊಡ್ತು ಅಂತ ಹೇಳ್ಬೋದು. ನಿಮಗೆ ಹಾವೇರಿ ಹಾನಗಲ್ ಅಂದರೆ ಅಲ್ಲೆಲ್ಲ ರಾಯಣ್ಣನ ಅಭಿಮಾನಿಗಳು, ಜೊತೆಗೆ ಕುರುಬ ಸಮುದಾಯ ಹೆಚ್ಚೆಚ್ಚಾಗಿ ಕಾಣಸಿಗುತ್ತೆ. ಬಾಳ ಬೆಳಗುಂದಿ ಅವರ ತಂದೆ ಕೂಡ ಹಾವೇರಿ ಕೊರ್ತಿಕೊಪ್ಪದಲ್ಲೇ ಊರಿಂದ ಹೊರಗೆ ಮನೆ ಮಾಡಿದ್ದಾರೆ. ಅಲ್ಲೊಂದು 500ರಿಂದ 600 ಕುರಿಗಳನ್ನು ಕೂಡ ನೋಡ್ಕೊಳ್ತಾರೆ. ಪ್ರತಿನಿತ್ಯವೂ ಕೂಡ ಅಲ್ಲಿಂದ ಒಂದು 8-10 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅವುಗಳನ್ನು ಆಡಿಸ್ಕೊಂಡು ಬರಬೇಕಾಗತ್ತೆ. ನಿಮಗೆ ಈ ಕಡೆ ನಮ್ಮ ಭಾಗದಲ್ಲೂ ಕೂಡ ಮಧ್ಯ ಕರ್ನಾಟಕದ ಸುತ್ತಮುತ್ತಲೂ ಕೂಡ ಅಷ್ಟೂ ಕುರಿಗಳನ್ನು ಕೂಡ ಹೊಡ್ಕೊಂಡು ಒಂದು ತಿಂಗಳು 2 ತಿಂಗಳು ಈ ರೀತಿಯಾಗಿ ವಲಸೆ ಬರೋ ರೀತಿಯಾಗೂ ಕೂಡ ಬರ್ತಾರೆ ಅವರು. ಸದ್ಯ ಈಗ ಅವರಲ್ಲಿ ವಾಸವಾಗಿರೋದು ಕೊರ್ತಿಕೊಪ್ಪದಲ್ಲೇ. ನಿಮಗೇನಾದರೂ ಹಾನಗಲಿಗೆ ಹೋದರೆ ಅಲ್ಲಿಂದಲೂ ಕೂಡ ಒಂದು 18 ಕಿಲೋಮೀಟ್ರಲ್ಲಿ ಹೋಗ್ಬೇಕು ಕೊರ್ತಿಕೊಪ್ಪ. ಮತ್ತು ಕೊರ್ತಿಕೊಪ್ಪಕ್ಕೆ ಹೋಗಿ ಮತ್ತು ಅಲ್ಲಿಂದ 2ರಿಂದ 3 ಕಿಲೋಮೀಟ್ರ್ ಗಟ್ಟಲೆ ಇವರ ಮನೆಗೆ ನಡಿಬೇಕಾಗತ್ತೆ. ಬಾಳು ಬೆಳಗುಂದಿಯವ್ರ ಮನೆ, ಅಣ್ಣ, ಅಪ್ಪ, ಅಮ್ಮ. ಈ ಮನೆಯೆಲ್ಲ ತುಂಬ ಸರಳ ಸುಂದರ ಮನೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲೂ ಕೂಡ. ಮನೆಗೆ ಅಂಟಿಕೊಂಡಂತೆ ಒಂದು ಅಡಿಕೆ ತೋಟ ಕೂಡ ಇದೆ. ಮೆಕ್ಕೆಜೋಳ, ರಾಗಿ, ಭತ್ತ ಬೆಳೆಯೋರು ಆರ್ಥಿಕವಾಗಿಯೂ ಕೂಡ ಚೆನ್ನಾಗೇ ಇದ್ದಾರೆ. ಆದರೆ ಮನೆ ನೋಡಿದ್ರೆ ಅದು ತೋರಿಸ್ಕೊಳ್ಳೋ ರೀತಿಯಾಗಿ ಇಲ್ಲ. ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಷ್ಟೇ, ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಐಷಾರಾಮಿ ಮನೆಗಳನ್ನು, ಅರಮನೆಯ ರೀತಿಯ ಮನೆಗಳನ್ನು 3-4 ಮನೆಗಳನ್ನು ಕಟ್ಟಲಿಕ್ಕೆ ಮುಂದಾಗೋದಿಲ್ಲ. ಅವ್ರ ಮನೆಗಳು ಯಾವಾಗಲೂ ಕೂಡ ಇದೇ ರೀತಿಯಾಗಿ ಸಿಂಪಲ್ ಆಗಿರುತ್ತೆ. ಎಷ್ಟೆಷ್ಟು ಲಕ್ಷ ಹಣಗಳಿದ್ದರೂ ಕೂಡ ಅವರು ಮನೆಗಳಿಗೆ ಹೆಚ್ಚಾಗಿ ವ್ಯಯ ಮಾಡಲಿಕ್ಕೆ ಹೋಗೋದಿಲ್ಲ. ವೀಕ್ಷಕರೇ, ನಿಮಗೆ ಇನ್ನೊಂದು ಹೇಳಲೇಬೇಕು. ಈ ಬಾಳು ಬೆಳಗುಂದಿಯವರ ಜಾನಪದ ಸಾಂಗು ಈ ಸರಿಗಮಪ ಆಡಿಷನ್ನಲ್ಲಿ ಎಲ್ಲರ ಗಮನವನ್ನು ಕೂಡ ಸೆಳೆದಿದೆ. ಜೊತೆಗೆ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಹೆಚ್ಚಾಗುವಂತೆ ಮಾಡಿದೆ. ಯಾವಾಗ ಸರಿಗಮಪ ವೇದಿಕೆ ಹತ್ತಿದ್ರು ಅವರು ಒಂದೇ ದಿನಕ್ಕೆ 2 ಲಕ್ಷ ಸಬ್ಸ್ಕ್ರೈಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ. ಈ ಕುಣಿತಾಳೋ ನೆಲಕ್ಕೆ ಕಾಲು ಹತ್ತದಂಗೆ ಕುಣಿತಾಳೋ ಅನ್ನೋ ಹಾಡಿರ್ಬೋದು, ಅಥವಾ ಲಂಗ ದಾವಣೆಗೆ ಮಸ್ತ್ ಕಾಣ್ತಿ ಲಾವಣ್ಯ, ಈ ಎಲ್ಲ ಜನಪ್ರಿಯ ಹಾಡುಗಳನ್ನು ಮತ್ತೆ ಹುಡುಕಿ ಹೆಕ್ಕಿ ತೆಗೆದು ಮತ್ತೆ ಪದೇ ಕೇಳ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆಯನ್ನು ಪಡೆದ ಹಾಡು ಯಾವುದೊಂದು ನಾವು ಏನಾದರೂ ಹುಡುಕ್ಬಿಟ್ರೆ ಕುಣಿತಾಳೋ ಅಂತ ಹಾಡಿದೆಯಲ್ಲ, ನೆಲಕ್ಕೆ ಕಾಲು ಹತ್ತದಂಗೆ ಕುಣಿತಾಳೋ ಅನ್ನೋ ಹಾಡು ಯೂಟ್ಯೂಬ್ನಲ್ಲೇ 11 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಿದೆ. ನೀವು ಪ್ರಪಂಚದಲ್ಲೇ ಈ ಮೈಕಲ್ ಜಾಕ್ಸನ್ ಅಥವಾ ಬೇರೆ ಯಾವುದಾದ್ರೂ ಪಾಪ್ ಸಿಂಗರ್ ಹಾಡುಗಳೇನಿದ್ದರೆ ನೀವು ಅವರ ವ್ಯೂಸ್ಗಳನ್ನು ಅಬ್ಸರ್ವ್ ಮಾಡೋದಾದ್ರೂ ಸರಿಸಮಾನವಾಗಿರುತ್ತೆ, ಅಷ್ಟೇ ಇರುತ್ತೆ. ಆ ಲೆಕ್ಕಕ್ಕೆ ಇವರು ಪಾಪ್ಯುಲರ್ ಸಾಂಗ್ಗಳು ಅಷ್ಟು ಯೂಟ್ಯೂಬ್ನಲ್ಲಿ ಸದ್ದು ಮಾಡಿರೋದು. ಅಂದರೆ ಉತ್ತರ ಕರ್ನಾಟಕದ ಭಾಗದ ಜನರು ಎಷ್ಟು ಗುಂಗು ಜೊತೆಗೆ ಎಷ್ಟು ಹುಚ್ಚು ಹತ್ತಿಸ್ಕೊಂಡು ಅದನ್ನು ಹಾಡನ್ನು ಕೇಳ್ತಾರೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಜೊತೆಗೆ ಈ ಲಂಗ ದಾವಣೆಗೆ ಮಸ್ತ್ ಕಾಣ್ತಿ ಲಾವಣ್ಯ ಅನ್ನೋ ಹಾಡಿದೆಯಲ್ಲ, ಯೂಟ್ಯೂಬ್ ಟಾಪ್ನಲ್ಲಿರೋದು. ನಾನು ಹೇಳಿದ್ನಲ್ಲ 11 ಕೋಟಿಗೂ ಹೆಚ್ಚು ಜನರು. ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಅನ್ನೋ ಲೈನ್ಸ್ಗಳು, ಕ್ಯಾಚಿ ಲೈನ್ಸ್ಗಳಿರುತ್ತೆ ಯಾವಾಗಲೂ ಕೂಡ. ಲಿರಿಕ್ಸೇ ಭಾಳಷ್ಟು ಜನರ ಗಮನವನ್ನು ಕೂಡ ಸೆಳೆಯುತ್ತೆ. ಜೊತೆಗೆ ಕಿತ್ತು ಹೋಗದೆ ಬರಬೇಕು ಕೊಳ್ಳಂತಾಳಿ ಅಪ್ಪಾಗ ಹುಟ್ಟಿರ ನಾಳಿ ಅಂತ ಒಂದು ಹಾಡಿದೆ. ಅದು ಕೂಡ 3ನೇ ಸ್ಥಾನದಲ್ಲಿರೋದು. ಅದು ಕೂಡ ಬಾಳು ಬೆಳಗುಂದಿಯವರು ಬರೆದಿರೋ ಹಾಡು. ಅದು ಕೂಡ ಅದು ಅಷ್ಟೇ ಸದ್ದು ಮಾಡಿರ್ತಕ್ಕಂಥ ಹಾಡು. ಅದನ್ನು ಕೂಡ ಬಹಳಷ್ಟು ಜನರು ಅದ್ಭುತವಾದಂಥ ಸಾಹಿತ್ಯ, ಸುಂದರವಾದಂಥ ಗಾಯನ. ಬಹುಶಃ ಈ ಹಾಡನ್ನು 25-30 ಸಲ ಕೇಳಿದ್ದೀನಿ ಅಂತ ಉತ್ತರ ಕರ್ನಾಟಕ ಮಂದಿಯೇ ಹೇಳ್ತಾರೆ. ಯಾಕೆಂದ್ರೆ ಆ ಥರದ ಸಾಹಿತ್ಯಕಲ್ಲಿ ಯಾವತ್ತೂ ಕೂಡ ಬರೋದೇ ಇಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ಲಿರಿಕ್ ರೈಟರ್ಗಳಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ವೀಕ್ಷಕರೇ, ಇದು ಬಾಳು ಬೆಳಗುಂದಿಯವರ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟೀನಿ ಅಂತ ಅಂದ್ಕೊಳ್ತೀನಿ. ಸಾಧ್ಯವಾದರೆ ಅವರ ಮನೆ ಜೊತೆಗೆ ಮುಂದುವರೆದು ಅವರನ್ನು ಕೂಡ ಇಂಟರ್ವ್ಯೂ ಮಾಡಿ ನನ್ನದೇ ಯೂಟ್ಯೂಬ್ ಚಾನಲ್ನ ನೀವು ಅದನ್ನು ವೀಕ್ಷಣೆ ಕೂಡ ಮಾಡಬಹುದು. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಈ ವಿಡಿಯೋನ ನೋಡಿದ್ಮೇಲೆ ಖಂಡಿತವಾಗೂ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.